ಓಕೆ, ಫಿಶ್ ಫ್ರೈ ಬಂತು, ಪಾಂಫ್ರೆಟು ಮತ್ತು ಅಂಜಲು ಮತ್ತು ಇದು ಕೋಕಮ್ ಅಂತ, ಮತ್ತು ಸ್ಕ್ವಿಡ್ ಆರ್ಡರ್ ಮಾಡಿದೆ. ಸ್ಕ್ವಿಡ್ ಫ್ರೈ ಇದು ಪ್ರಾನ್ಸ್ ಗೀರೋಸ್. ಪ್ರಾನ್ಸ್ ಗೀರೋಸ್ ಚೆನ್ನಾಗಿರ್ತದೆ. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ನೆನ್ನೆ ಫುಲ್ ಸುಸ್ತಾಗಿತ್ತು, ಚೆನ್ನಾಗಿ ನಿದ್ದೆ ಬಂತು, ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆ್ಯಂಡ್ ಇಟ್ಸ್ ಲೈಕ್ 9-10 ಆಗಿದೆ ಅನ್ಸುತ್ತೆ ಟೈಮು. ಬ್ರೇಕ್ಫಾಸ್ಟು ಆ್ಯಂಡ್ ಬ್ರೇಕ್ಫಾಸ್ಟ್ ಇಸ್ ಕಾಂಪ್ಲಿಮೆಂಟ್ರಿ. ಸೊ ತಿನ್ನೋಣ, ಏನಿದೆ ನೋಡೋಣ, ನೋಡ್ಬಿಟ್ಟು ಹೇಗಿದೆ ಅಂತ ಕೂಡ ಹೇಳ್ತೀವಿ. ಆ್ಯಂಡ್ ಚೆನ್ನಾಗಿದೆ ವ್ಯೂ, ಇಲ್ಲಿಂದ ರೋಡ್ ಕಾಣಿಸುತ್ತೆ, ಗಿಡ ಮರ. ಆ್ಯಕ್ಚುಲಿ ಇದು ಬ್ಯಾಕ್ ಸೈಡ್ ಬರುತ್ತೆ, ರೈಲ್ವೆ ಟ್ರ್ಯಾಕ್. ಫ್ರಂಟ್ ಸೈಡ್ ಬಂದ್ಬಿಟ್ಟು ಹೈವೇ, ಮತ್ತೆ ಇದು ಬ್ಯಾಕ್ ಸೈಡು ರೈಲ್ವೆ ಟ್ರ್ಯಾಕ್ ಬರುತ್ತೆ ಇಲ್ಲಿ. ಸೊ ಇಲ್ಲಿಂದ ಸೋಮೇಶ್ವರ ಬೀಚ್ ಹತ್ರ, ಆ್ಯಂಡ್ ಎಸ್ಪೆಷಲಿ ನನ್ನ ಕಾಲೇಜ್ ತುಂಬ ಹತ್ರ ಇಲ್ಲಿಂದ. ಮಿಸ್ಸಿಂಗ್ ಮೈ ಓಲ್ಡ್ ನಿಟ್ಟೆ ಡೇಸ್. ಸ್ಟಡಿಡ್ ಇನ್ ನಿಟ್ಟೆ, ಸೊ ಮಿಸ್ಸಿಂಗ್ ಮೈ ಓಲ್ಡ್ ನಿಟ್ಟೆ ಡೇಸ್. ಸೊ ನಮಗೆ ಇವತ್ತೇನು ಪ್ಲಾನ್ಸ್ಗಳು? ಸೊ ಇವತ್ತು ನಾವು ಕೆಲವೊಂದು ತುಂಬ ಒಳ್ಳೆ, ತುಂಬ ಟೇಸ್ಟಿ ಫುಡ್ ಸಿಗೋ ಹೋಟೆಲ್ಸ್ದು ಹೇಗಿದೆ ಅಂತ ನಾವು ಇವತ್ತವರೆಗೆ, ಆದರೆ ನಾನು ಒಂದನ್ನು ನಾನು ಟೇಸ್ಟ್ ಮಾಡಿದ್ದೀನಿ, ಒಂದು ರೆಸ್ಟೋರೆಂಟ್ನ. ಇನ್ನೊಂದು ರೆಸ್ಟೋರೆಂಟ್ ನಾನು ಹೋಗಿಲ್ಲ. ಸೊ ಅದಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ದೀವಿ ನಾನು ಸೈಜು. ಸೊ ಎಷ್ಟು ರೆಸ್ಟೋರೆಂಟ್ಸ್ ಹೋಗ್ತೀವಿ, ಏನು ಮಾಡ್ತೀವಿ, ಅಲ್ಲಿ ಏನು ಫೇಮಸ್, ಏನು ಚೆನ್ನಾಗಿರುತ್ತೆ ಮಂಗಳೂರಲ್ಲಿ ಅಂತ ಟ್ರೈ ಮಾಡ್ತೀವಿ ಎಲ್ಲ ಕವರ್ ಮಾಡೋಕ್ಕೆ. ಲೈಕ್ ನಮಗೆ ಒಂದಿನ ಮಾತ್ರ ಇರೋದು, ಸೊ ಎಲ್ಲನೂ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಒಂದು 2-3 ರೆಸ್ಟೋರೆಂಟ್ನ ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ಸೊ 2-3 ರೆಸ್ಟೋರೆಂಟ್ ಒಂದೇ ವಿಡಿಯೋಲಿ ಕವರ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ನಾವು ಎಪಿಸೋಡ್ ವೈಸ್ ಹಾಕ್ತೀವಿ, ಎಪಿಸೋಡ್ 1, ಎಪಿಸೋಡ್ 2 ಅಂತ. ಸೊ ನೋಡಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದೀನಿ ಕೆಲವೊಬ್ಬರಿಗೆ ಮ್ಯಾಂಗ್ಳೂರಲ್ಲಿದ್ದೀನಿ ಅಂತ. ಮ್ಯಾಂಗ್ಳೂರಲ್ಲಿ ಇರೋ ಫ್ರೆಂಡ್ಸ್ನ ಸ್ವಲ್ಪ ಜನರನ್ನ ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈವ್ನಿಂಗ್ ಟೈಮಲ್ಲಿ. ಸೊ ನೋಡೋಣ ಹೇಗೋಗುತ್ತೆ ಡೇಸ್. ಐ ಆಮ್ ಲೈಕ್ ತುಂಬ ಖುಷಿಯಾಗಿದ್ದೀನಿ, ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ಇಟ್ಸ್ ಲೈಕ್ ನಮ್ಮ ಮಂಗಳೂರು, ನಮ್ಮ ಕುಡ್ಲ. ಸೊ ಇದನ್ನ ಯಾರ್ಯಾರು ಮಂಗಳೂರು ನೋಡ್ತಿದ್ದೀರಾ ಈ ವಿಡಿಯೋಸ್, ಅವ್ರಿಗೆ ಅರ್ಥ ಆಗುತ್ತೆ ಲೈಕ್ ನಮ್ಮ ಕುಡ್ಲ ಯಾಕೆ ಹೇಳ್ತೀನಿ ಅಂತ. ಸೊ ಮಂಗಳೂರಿಗೆ ಏನು ಹೆಸರು ಕುಡ್ಲ ಅಂತ. ಸೊ ಹೋಗೋಣ ಫಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಹಾಕೊಂಡು ಹೋಗೋಣ. ಆ್ಯಂಡ್ ಬ್ರೇಕ್ಫಾಸ್ಟ್ ಇಸ್ ಕಾಂಪ್ಲಿಮೆಂಟ್ರಿ, ಅದಕ್ಕೆ ಬೇಗ ಹೋಗಬೇಕು, ಇಲ್ಲಾಂದರೆ ಖಾಲಿ ಆಗಿಬಿಡುತ್ತೆ. ಆ್ಯಕ್ಚುಲಿ ನಾವು ಗಿರಿಮಂಜಾಸ್ ಅಂತ ಒಂದು ಫೇಮಸ್ ರೆಸ್ಟೋರೆಂಟ್ ಇದೆ ಮ್ಯಾಂಗ್ಳೂರಲ್ಲಿ, ಹೆಸರು ಸಿಗೋ. ಸೊ ಆ ರೆಸ್ಟೋರೆಂಟ್ ತುಂಬ ಒಳ್ಳೆಯ ರಿವ್ಯೂ ಇದೆ ಆ್ಯಂಡ್ ತುಂಬ ಜನ ಟ್ರೈ ಮಾಡಿದ್ದಾರೆ. ಸೊ ನಾನು ಇನ್ನೂ ಟ್ರೈ ಮಾಡಿಲ್ಲ, ಸೈಜ್ ಕೂಡ ಟ್ರೈ ಮಾಡಿಲ್ಲ. ಆ್ಯಂಡ್ ತುಂಬ ಅಥೆಂಟಿಕ್ ಮ್ಯಾಂಗ್ಳೂರ್ ಆ್ಯಂಡ್ GST ಸ್ಟೈಲ್ ರೆಸಿಪೀಸ್ ಇದೆಯಂತೆ. ಸೀ ಫುಡ್ ಜಾಸ್ತಿ ಅಲ್ಲಿ ಫೇಮಸ್ಸು. ಸೊ ಹೋಗೋಣ ಅಲ್ಲಿಗೆ ಅಂತ. ಆ್ಯಂಡ್ ಬನ್ನಿ ತೋರಿಸ್ತೀವಿ ಅಲ್ಲಿ ಫೇಮಸ್ ಆ್ಯಂಡ್ ವರ್ತ್ ಇದೆಯಾ, ಆ್ಯಂಡ್ ಬಂದರೆ ಟ್ರೈ ಮಾಡಬಹುದಾ ಬೇಡವಾ, ಹೇಗನ್ನಿಸ್ತು. ಆ್ಯಕ್ಚುಲಿ ಅಲ್ಲಿ ಬಂದ್ಬಿಟ್ಟು ಟೈಮಿಂಗ್ಸ್ ಆಫ್ಟರ್ನೂನ್ ಮಾತ್ರ 11:30 to 3 ಅಂತೆ. ನೈಟ್ ಇರಲ್ಲ, ಓನ್ಲಿ ಮಧ್ಯಾಹ್ನ 11:30 ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ಹೋದರೆ ಒಳ್ಳೆಯದು ಅಲ್ಲ, ಖಾಲಿ ಆಗಿಬಿಡ್ತದೆ. ಸೊ ಬನ್ನಿ ಹೋಗೋಣ. ಗಿರಿಮಂಜಾಸ್ ಬಂದಿದ್ದೀನಿ. ಸೊ ಒಳಗಡೆ ಕೂತು ಇನ್ನೂ ಆರ್ಡರ್ ಮಾಡಿಲ್ಲ, ಬೇಗ ಬಂದಿದ್ವಿ. ಸೊ 11:40 ಆಯಿತು. ಆಲ್ರೆಡಿ ಶುರುವಾಗಿದೆ, ಪಾರ್ಸಲೆಲ್ಲ ಹೋಗ್ತಿದೆ, ಯಾರೂ ಕಸ್ಟಮರ್ಸ್ ಯಾರು ಬಂದಿಲ್ಲ. ಸೊ ಹಿಂಗೆ ಕೂತ್ಕೊಂಡು ಆರ್ಡರ್ ಮಾಡಬೇಕು ಬರ್ತಾರೆ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಹಳೆ ಮನೆ. ಹೆಂಗಿದೆ ಅಂಬೆನ್ಸು? ಹಳೆ ಮನೆ ನಾವು ಈ
ಥರದ್ದೆಲ್ಲ ತುಂಬ ನೋಡಿದ್ದೀನಿ. ನನಗೇನಿದು ಸ್ಪೆಷಲ್ ಅಂತ ಅನ್ಸಲ್ಲ. ಫುಡ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿಕೊಂಡು ಸ್ಪೆಷಲ್ಲ ಅಂತ ನೋಡೋಣ ಅಲ್ಲ. ಆರ್ಡರ್ ಮಾಡಿದ್ದೀನಿ, ಬರ್ಬೋದು. ಬರ್ತಾವೆ. ನಿಮಗೆ ವೈಟ್ ಅಲ್ಲ? ಹಾಂ, ವೈಟ್ ರೈಸು, ಬಾಯ್ಲ್ ರೈಸ್ ಕನ್ವರ್ಟ್ ಮಾಡೋದು. ಮೀನು ಸಾರು ಹಾಕಿ, ಮೀನು ಸಾರು ಹಾಕಿ. ಸರಿ, ಓಕೆ. ಫಿಶ್ ಫ್ರೈ ಬಂತು, ಪಾಂಫ್ರೆಟು ಮತ್ತು ಅಂಜಲ್ಲು, ಮತ್ತು ಇದು ಕೋಕಮ್ ಅಂತ ಕುಡಿದು ನೋಡ್ತೇನೆ. ಮತ್ತು ಸ್ಕ್ವಿಡ್ ಆರ್ಡರ್ ಮಾಡಿದೆ, ಸ್ಕ್ವಿಡ್ ಫ್ರೈ ಇದು. ಇದು ಪ್ರಾನ್ಸ್ ಗೀ ರೋಸ್ಟ್. ಪ್ರಾನ್ಸ್ ಗೀ ರೋಸ್ಟ್ ಚೆನ್ನಾಗಿರ್ತದೆ. ಈ ಥಾಲಿಯಲ್ಲಿ ರೈಸು, ಫಿಶ್ ಕರಿ ಮತ್ತು ಒಂದು ಫಿಶ್ ಕೊಟ್ಟಿರ್ತಾರೆ, ಮತ್ತು ಪಿಕ್ಕಲು, ಒಂದು ಪಲ್ಯ, ಮತ್ತು ಇದೊಂದು ಥರ ಸಬ್ಜಿ ಥರ ಏನೋ ಒಂದು ಸೆಮಿ ಗ್ರೇವಿ ಪಲ್ಯ ಥರ ಏನೋ ಕೊಟ್ಟಿದ್ದಾರೆ. ಆಲೂಗಡ್ಡೆ ಅನಿಸುತ್ತೆ, ಆಲೂಗಡ್ಡೆದು. ಸೊ ಊಟ ಸ್ಟಾರ್ಟ್ ಮಾಡ್ತೀವಿ. ನಾನಂತೂ ಫುಲ್ ಎಂಜಾಯ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ. ಇದು ಬಂದ್ಬಿಟ್ಟು ತವಾ ಫ್ರೈ. ಈ ತವಾ ಫ್ರೈ ಮಾತ್ರ ಫೇಮಸ್ಸು. ತುಂಬ ಬಿಸಿ ಇದೆ, ಸಕ್ಕರೆ ಬಿಸಿ ಇದೆ. ತಿಂದು ಟೇಸ್ಟ್ ಹೆಂಗಿದೆ ಹೇಳಿ. ಓಕೆ, ಶೋರ್. ಈಗ ತಮ್ಮದು ಮಾಡಿದ್ದು ಚೆನ್ನಾಗಿದೆ. ಸೋ ಟೇಸ್ಟಿ. ಮತ್ತು ಇದು ಟ್ರೈ ಮಾಡು, ಇದು ಕಾನ್ಫ್ರೆಟ್ಟು. ಫ್ರೆಶ್ ಅನಿಸಿದೆ. ಫ್ರೆಶ್ ಹೌದಾ? ಎಸ್. ಸ್ವಲ್ಪ ಲೆಮನ್ ಹಿಂಗೆ ಇಟ್ಕೊಂಡ್ಬಿಟ್ರೆ ಇಷ್ಟು ಫ್ರೆಶ್ ಮೀನು ನಾನು ಮಂಗಳೂರಲ್ಲಿ ಎಲ್ಲಿ ಸಹ ತಿಂತಿಲ್ಲ, ಅಷ್ಟು ಫ್ರೆಶ್ ಇದೆ ಮೀನು. ಮತ್ತು ಸ್ನೇಹ ಸ್ಕ್ವಿಡ್ ತಿನ್ನೋದಿಲ್ಲ. ಸ್ನೇಹ ಸ್ಕ್ವಿಡ್ ತಿನ್ನಲ್ಲ, ಪ್ರಾನ್ಸ್ ಚೆನ್ನಾಗಿದೆಲ್ಲ. ಹಾಗೆ ಟೇಸ್ಟ್ ಮಾಡಿದ್ವು. ಇದು ಪ್ರಾನ್ಸ್ ಗೀ ರೋಸ್ಟ್ ಹೆಂಗಿದೆ ಇದು? This is exact ghee roast. This is ghee roast. ಹೌದಾ? ಸಗದಾಗಿದೆ. ಸರಿ, ಹಾಗಾದರೆ ನಾವು ಮೀಲ್ಸ್ ಫಿನಿಶ್ ಮಾಡ್ತೀವಿ. ನೋಡ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬರೋರಿಗೆ ಆ್ಯಕ್ಚುಲಿ ಒಂದು ಟಿಪ್ಸ್ ಥರನೇ ನಾವು ಹೇಳೋದು, ಎಲ್ಲ ಜೆನ್ಯೂನ್ ಟಿಪ್ಸ್ ಅಲ್ಲ. ಈಗ
ಲೈಕ್ ಜೆನ್ಯೂನ್ ಟಿಪ್ಸ್ ಥರನೇ ನಾವು ಇಲ್ಲಿ ಹೇಳೋದು ಅಂತ ಫಾಲ್ಸ್ ಆಗಿ ಲಿಮಿಟೆಡ್ ಐಟಮ್ಸ್ ತುಂಬ ಐಟಮ್ಸ್ ಇದೆ. ಒಂದಿಷ್ಟು ಫಿಶು, ತವಾ ಫ್ರೈಗಳು, ಬೆಂಕಿ ರೋಸ್ಟ್ ಅಂತ ಮತ್ತು ಖಾಲಿ ಇಷ್ಟೇ ಇರೋದು, ಜಾಸ್ತಿ ಐಟಮ್ಸ್ ಇರೋಲ್ಲ. ಮೆನ್ ಅಂದರೆ ತವಾ ಫ್ರೈ ಫೇಮಸ್ ಆಗಿರೋ ತವಾ ಫ್ರೈ. ಸೊ ಊಟ ಆಯಿತು. ಊಟ ಸೂಪರಾಗಿತ್ತು. ಫಿಶ್ ಐಟಮ್ಸ್ ಒಂದು ಹೇಳೋದೇ ಬೇಡ. ನನಗಿಂತ ಜಾಸ್ತಿ ಸತೀಶ್ ಫುಲ್ ತಿಂದ್ಬಿಟ್ರು. ನಾನು ಯಾವತ್ತೂ ಫುಡ್ಡು ತುಂಬ ಲಿಮಿಟಲ್ಲೇ ತಿನ್ನೋದು, ನಾನು ಜಾಸ್ತಿ ಎಲ್ಲ ತಿನ್ನಲ್ಲ. ಅದು ಎಷ್ಟು ಚೆನ್ನಾಗಿದ್ರು ಅಂತ ತಿನ್ನೋಕ್ಕಾಗಲ್ಲ, ಕೆಪಾಸಿಟಿ ಕಡಿಮೆ ನನಗೆ. ಇವಳು ಎಲ್ಲದರಲ್ಲೂ ಟೇಸ್ಟ್ ಮಾಡ್ತಾಳೆ, ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಹೆಂಗಿಲ್ಲ ಅಷ್ಟೇ ಚೆನ್ನಾಗಿದೆ. ಅದ್ಮೇಲೆ 1-2-3 ಸರಿ ತಿಂತೀನಿ ಅಷ್ಟೇ. ಮಿಕ್ಕದೆಲ್ಲ ನಾನು ತಿನ್ನಬೇಕು. ನಾನು ಅದಕ್ಕೆ ಆರ್ಡ್ರ್ ಮಾಡ್ಬೇಕಾದ್ರೆ ಯಾವತ್ತು ನನಗೋಸ್ಕರ ನಾನು ಕಮ್ಮಿನೇ ಆರ್ಡ್ರ್ ಮಾಡ್ತೀನಿ. ಸೈ ಫುಲ್ ಆರ್ಡ್ರ್ ಮಾಡ್ತಾರೆ, ಅದು ಇದು 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 ಅಂತ. ಟೇಸ್ಟ್ ಮಾಡುವಾಗ ಅಲ್ಲಿಂದ ಇಲ್ಲಿವರೆಗೂ ಒಂದು ಫುಡ್ ಟೇಸ್ಟ್ ಮಾಡಿಲ್ಲ ಅಂದರೆ ಚೆನ್ನಾಗಿತ್ತು. ಮತ್ತು ಲಾಸ್ಟ್ಲಿ ಬೊಂಡಾ ಲೈಮ್ ಅಂತ ಕೊಟ್ಟರು, ಚೆನ್ನಾಗಿತ್ತು ಬೊಂಡಾ ಲೈಮ್. ಬಟ್ ನಾಟ್ ಎಕ್ಸಾಕ್ಟ್. ಏನಾಯ್ತು ನಿಮಗೆ ಕೊರೋನಾ ಬಂದಿದೆ ಹಿಂಗೆ ಏನೇ ಬಂದಿಲ್ಲ ಇನ್ನು. ಬೊಂಡಾ ಲೈಮ್ ಅಂತ ತೊಗೊಂಡ್ವಿ. ಆ್ಯಕ್ಚುಲಿ ಅಂದರೆ ಪ್ಯೂರ್ ನಿಮಗೆ ಕೊಕೊನಟ್ ವಾಟ್ರ್ ಅಲ್ಲ, ಟೆಂಡರ್ ಕೊಕೊನಟ್ ವಾಟ್ರ್ ಅಲ್ಲ, ಅದಕ್ಕೆ ಲೆಮನ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಚೆನ್ನಾಗಿತ್ತು. ಊಟ ಆದಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ ಒಂಥರ ಕುಡಿಯೋಕ್ಕೆ, ಜೀರ್ಣ ಆಗುತ್ತದೆ. ಆಮೇಲೆ ಜೀರಿಗೆ ತಿಂದ್ವಿ, ಕೊಟ್ವಿ. ಆ್ಯಂಡ್ ರೇಟು ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ರೀಸ್ನೇಬಲ್ಲು. ಭಾರತ್ ಮಾಲ್ ಬಂದಿದ್ದೀವಿ. ಭಾರತ್ ಮಾಲಲ್ಲಿ ಡೆಕೆಥ್ಲಾನ್ ಇದೆ. ಇಲ್ಲಿ ಏನು ಕಲೆಕ್ಷನ್ ಇದೆ ನೋಡೋಣ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನೆಕ್ಸ್ಟ್ ಮಂತ್ ಒಂದು ಲಾಂಗ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಅದು ಯಾವ ಪ್ಲೇಸ್ ಅಂತ ಇವಾಗ ಹೇಳಲ್ಲ, ನೆಕ್ಸ್ಟ್ ಮುಂದೆ ಹೇಳ್ತೀವಿ. ಸೊ ಆ ಟ್ರಿಪ್ಗೆ ಕೆಲವೊಂದು ಥಿಂಗ್ಸ್ ಎಲ್ಲ ತೊಗೊಬೇಕು ಡೆಕೆಥ್ಲಾನಲ್ಲಿ. ಸೊ ಆ ಥರ ಎಷ್ಟು ಕಲೆಕ್ಷನ್ಸ್ ಇದೆಯಾ ಏನಂತ ಇಲ್ಲಿ ಒಂದು ಸ್ವಲ್ಪ ನೋಡಿ, ನೀವೇ ಟೈಮ್ ಇದೆ, ಸೊ ನೋಡುವ ಅಂತ ಬಂದಿದ್ದೀವಲ್ವಾ. ಹೌದು, ನಮ್ಮ ಬ್ಯಾಂಗ್ಳೂರೆಲ್ಲ ಸಿಗ್ತದೆ, ಆದರೆ ಇಲ್ಲೇನು ಕಲೆಕ್ಷನ್ ಇದೆ ಅಂತ ನೋಡುವ ಅಂತ. ಅಲ್ಲಿ ಡಿಫ್ರೆನ್ಸ್ ಏನಾದ್ರು ಇದೆಯಾ, ಇಲ್ಲ ಅಲ್ಲಿಂದ ಏನಾದರೂ ಎಕ್ಸ್ಟ್ರಾ ಇದೆಯಾ ಅಂದರೆ ತಗೋಣ. ಇಲ್ಲಾಂದರೆ ಲಗೇಜ್ ಜಾಸ್ತಿ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನಾವು ಬೆಂಗಳೂರು ಮೇಲೆ ಮೋಸ್ಟ್ಲಿ ತಗೊಳ್ಳೋದು, ಅದೇ ನೋಡ್ಕೊಂಬರೋಣ ಅಲ್ಲ. ಸುಮ್ಮನೆ ಇಲ್ಲಿಂದ ಹೊತ್ಕೊಂಡು ಹೋಗ್ಬೇಕು. ಹಾಂ ಹೌದು, ಬನ್ನಿ ಬನ್ನಿ. ನೋಡಿ ಆ ಕಡೆ ಇನ್ನೊಂದು ಇದೆಯಲ್ಲ, ಸೈಕ್ಲಿಂಗ್ ಮಾಡಿದ್ಯಾ? ಆ ಕಡೆ ಪಕ್ಕದಲ್ಲೇ ಕೂತ್ಕೋ.
ಪಕ್ಕದಲ್ಲಿ ಭಯ ಆಗತ್ತದೆ ಅಂತ ನಿದ್ದೇನು ಬೀಳಲ್ಲ ಫಸ್ಟ್ ಕುತ್ಕೋ ನೀನು ಹಂಗಲ್ಲ ಫಸ್ಟ್ ಇರ್ಸೆಟ್ ಕಲೆಕ್ಷನ್ಸು ಅಷ್ಟೊಂದಿಲ್ಲ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಅಷ್ಟಿಲ್ಲ ಕಂಪೇರ್ ಮಾಡಿದ್ರೆ ಅಷ್ಟೊಂದಿಲ್ಲ ಓಕೆ ಜಸ್ಟ್ ಸ್ವಲ್ಪ ಥಿಂಗ್ಸ್ ಅವೈಲೇಬಲ್ ನೆಸಸರಿ ಆಗಿರೋ ಐಟಮ್ಸ್ ಅವೈಲೇಬಲ್ ಇದೆ ಹೌದು ಸೊ ನಾವು ಬೆಂಗಳೂರನ್ನೇ ಎಲ್ಲ ಪಿಕಪ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಎನಿವೇಲೆಲ್ಲ ಕ್ಯಾರಿ ಮಾಡೋದು ಕಷ್ಟನೇ ಮತ್ತೆ ಇಲ್ಲಿಂದ ಕೇರಳ ತಗೊಂಡೋಗಿ ಕಣ್ಣೂರು ಹೋಗ್ಬೇಕು ಕಣ್ಣೂರಿಂದ ಮತ್ತೆ ಬೆಂಗಳೂರು ತಗೊಂಡೋಗಿ ಭಾರಿ ಕಷ್ಟ ಆಗ್ತದೆ ಇಲ್ಲಾಂದ್ರೆ ತುಂಬ ಲಗೇಜ್ ಇರ್ತದೆ ನಮಗೆ ಸೊ ಲಗೇಜು ನನಗಿಂತ ಜಾಸ್ತಿ ಸಂಯೋಜನೆ ಜಾಸ್ತಿ ಇರುತ್ತೆ ಅವ್ರ ಬ್ಯಾಗಲ್ಲಿ ತುಂಬಿಸಿ ನನ್ನ ಬ್ಯಾಗಲ್ಲಿ ಅರ್ಧ ತುಂಬಿಸಿರ್ತಾರೆ ಅವರು ಇವಾಗಲೂ ಅಷ್ಟೇ ಇಷ್ಟು ದೊಡ್ಡ ಬ್ಯಾಗಲ್ಲಿ ಒಂದಿಷ್ಟು ಚಿಕ್ಕ ಕಂಪಾರ್ಟ್ಮೆಂಟ್ ಮಾತ್ರ ನಾನು ಡ್ರೆಸ್ ಇಟ್ಟಿದ್ದೀನಿ ಮತ್ತು ಒಂದು 75% ಬ್ಯಾಗ್ ಫುಲ್ ಅವ್ರದ್ದೇ ತುಂಬಿಸ್ಕೊಂಡಿದೆ ಥಿಂಗ್ಸು ಅದು ಬಿಟ್ಟು ಇದೊಂದು ಬ್ಯಾಗ್ ಬೇರೆ ಇರುತ್ತೆ ಎಕ್ಸ್ಟ್ರಾ ಎಲ್ಲ ಹುಡುಗಿರು ಜಾಸ್ತಿ ತುಂಬಿಸ್ತಾರೆ ಬಟ್ಟೆ ಇದರಲ್ಲಿ ನಾನು ಕ್ಯಾಮ್ರಾ ಆಕ್ಸೆಸರೀಸ್ ಅದು ಇದೆಲ್ಲ ಇಡ್ಲಿಕ್ಕೆ ಸಪ್ರೇಟ್ ಬ್ಯಾಗ್ ಎಲ್ಲ ಇಟ್ಟಿದೆ ಎಲ್ಲ ಹುಡುಗರು ಒಂದು ಬ್ಯಾಗ್ ತೊಗೊಂಡು ಒಂದು ಶಾರ್ಟ್ಸ್ ತೊಗೊಂಡು ಹೋಗ್ತಾರಪ್ಪ ನೀವಂತೂ ನನ್ನ ಬ್ಯಾಗಲ್ಲಿ ಫುಲ್ಲು 75% ಅಷ್ಟು ಅವರೇ ತುಂಬಿಸಿರ್ತಾರೆ ಏನಿಲ್ಲ ಸೊ ನಿಮಗೆ ಹೇಗೆ ಇಷ್ಟ ಆಯಿತು ವಿಡಿಯೋ ಲೈಕ್ ಅಲ್ಲಿ ಗಿರಿಮಂಜಾಸಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಲೈಕ್ ಒಳ್ಳೆ ಮೆಮೊರಿ ಅಲ್ಲ ನೋಡಿ ಫುಲ್ಲು ಸುಸ್ತಾಗ್ಬಿಟ್ಟು ಆನ್ ಮಾಡ್ತಾವಳೆ ಚೆನ್ನಾಗಿ ತಿಂದಿದ್ದೀನಿ ಏನಿಲ್ಲ ಇವ್ರದ್ದೆಲ್ಲ ತಿನ್ನೋದು ನಾನೇ ತಿಂದಿದ್ದು ಈಗ ಬೆಡ್ ಸಿಕ್ಬಿಟ್ಟು ನಾವು ಮಲ್ಕೊಂಡ್ಬಿಡ್ತೀವಿ ಸೊ ನಾವೀಗ ರೆಸ್ಟ್ ಆಫ್ ದ ಡೇ ಹಂಗೆ ಸ್ಪೆಂಡ್ ಮಾಡ್ತೀವಿ ಪ್ಲಸ್ ಈ ಆ್ಯಕ್ಚುಲಿ ವಿಡಿಯೋ ತುಂಬ ಲೆಂಗ್ತಿ ಆಗುತ್ತೆ ಅಂತ ನಾವು ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋ ಇದರಿಂದನೇ ಸ್ಟಾರ್ಟ್ ಮಾಡ್ತೀನಿ ಇವತ್ತೇ ಸ್ಟಾರ್ಟ್ ಮಾಡ್ತೀನಿ ವಿತ್ ಡಿಫ್ರೆಂಟ್ ರೆಸ್ಟೋರೆಂಟ್ ಅದನ್ನ ಎಪಿಸೋಡ್ 2, 3 ಅಂತ ಹಾಕ್ತಾ ಹೋಗ್ತೀವಿ ಹೌದು